ನಮಸ್ಕಾರ ಸ್ನೇಹಿತರೆ. ಭಾರತದ ಪ್ರಮುಖ ಪಿತಾಮಹರು. ಭಾರತೀಯ ಸ್ಥಳೀಯ ಸರ್ಕಾರಗಳ ಪಿತಾಮಹ ಲಾರ್ಡ್ ರಿಪ್ಪನ್. ಭಾರತೀಯ ಸೂಪರ್ ಕಂಪ್ಯೂಟರ್ಗಳ ಪಿತಾಮಹ ವಿಜಯ ಪಾಂಡುರಂಗ ಭಟ್ಕರ. ಭಾರತೀಯ ಪರಮಾಣು ಕಾರ್ಯಕ್ರಮಗಳ ಪಿತಾಮಹರು ಹೋಮಿ ಜಹಂಗೀರ್ ಬಾಬು. ಅವರ ಚಿತ್ರವನ್ನು ಕೂಡ ಈ ಕೆಳಭಾಗದಲ್ಲಿ ನೋಡಬಹುದು. ಭಾರತದ ಸಂಖ್ಯಾಶಾಸ್ತ್ರದ ಪಿತಾಮಹ ಪಿ.ಸಿ. ಮಹಲನೋಬಿಸ್. ಭಾರತದ ಪಕ್ಷಿಶಾಸ್ತ್ರದ ಪಿತಾಮಹ ಸಲೀಂ ಅಲಿಯವರು. ಭಾರತದ ಕ್ಷಿಪಣಿಗಳ ಜನಕ ಅಂತ ಹೇಳ್ಬಿಟ್ಟು ಡಾಕ್ಟರ್ ಎ.ಪಿ.ಜೆ. ಅಬ್ದುಲ್ ಕಲಾಂರವರನ್ನು ಕರೆಯಲಾಗುತ್ತೆ. ಭಾರತದ ನೌಕಾಪಡೆಯ ಪಿತಾಮಹ ಶಿವಾಜಿ. ಭಾರತದ ಪುನರ್ಜೀವನದ ಪಿತಾಮಹ ರಾಜಾ ರಾಮ್ ಮೋಹನ್ ರಾಯರು. ಭಾರತೀಯ ವೈಮಾನಿಕ ಪಿತಾಮಹ ಜಿ.ಆರ್.ಡಿ. ಟಾಟಾರವರು. ಭಾರತೀಯ ಸಿನಿಮಾ ರಂಗದ ಪಿತಾಮಹ ಅಂತ ಹೇಳ್ಬಿಟ್ಟು ದಾದಾ ಸಾಹೇಬ್ ಫಾಲ್ಕೆ ಅವರಿಗೆ ಕರೆಯಲಾಗುತ್ತೆ. ಹೀಗಾಗಿಯೇ ಚಿತ್ರರಂಗದ ಒಂದು ಪುರಸ್ಕಾರಗಳಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಅನ್ನುವಂಥದ್ದನ್ನು ಕೂಡ ನೀಡಲಾಗುತ್ತೆ. ಹಾಗೆ ಭಾರತದ ಯೋಜನೆ ಮತ್ತು ಇಂಜಿನಿಯರಿಂಗ್ ಪಿತಾಮಹ ಅಂತ ಹೇಳ್ಬಿಟ್ಟು ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಕರೆಯಲಾಗುತ್ತೆ. ಹಾಗೆ ಭಾರತದ ಪಂಚವಾರ್ಷಿಕ ಯೋಜನೆಗಳ ಪಿತಾಮಹರು ಜವಾಹರ್ಲಾಲ್ ನೆಹರೂರವರು. ಭಾರತದ ಪ್ಲಾಸ್ಟಿಕ್ ಸರ್ಜರಿಯ ಪಿತಾಮಹ ಅಂತ ಹೇಳ್ಬಿಟ್ಟು ಸುಶ್ರುತ ಅವರನ್ನು ಕರೆಯಲಾಗುತ್ತೆ. ಅಂದರೆ ಆಯುರ್ವೇದಕ್ಕೆ ಸಂಬಂಧಿಸಿರುವಂಥದ್ದು. ಭಾರತೀಯ DNA ಫಿಂಗರ್ ಪ್ರಿಂಟಿನ ಪಿತಾಮಹರು ಲಾಲಾಜಿತ್ ಸಿಂಗ್ ರವರು. ಭಾರತದ ಮಾಹಿತಿ ತಂತ್ರಜ್ಞಾನ ಮತ್ತು ದೂರಸಂಪರ್ಕ ಕ್ರಾಂತಿಯ ಪಿತಾಮಹ ಅಂತ ಹೇಳ್ಬಿಟ್ಟು ದಿವಂಗತ ರಾಜೀವ್ ಗಾಂಧಿಯವರಿಗೆ ಕರೆಯಲಾಗುತ್ತೆ. ಹಾಗೆ ಭಾರತೀಯ ಆರ್ಥಿಕ ಸುಧಾರಣೆಯ ಪಿತಾಮಹ ಅಂತ ಹೇಳ್ಬಿಟ್ಟು P.V. ನರಸಿಂಹರಾವ್ ಅವರನ್ನು ಕರೆಯಲಾಗುತ್ತೆ. ಭಾರತೀಯ ತೋಟಗಾರಿಕಾ ಪಿತಾಮಹ ಡಾಕ್ಟರ್ M.H. ಮರಿಗೌಡರು. ಭಾರತದ ರೈಲ್ವೆ ಸೇವೆಗಳ ಪಿತಾಮಹ ಅಂತ ಹೇಳ್ಬಿಟ್ಟು ಲಾರ್ಡ್ ಡಾಲ್ಹೌಸಿಗೆ ಕರೆಯಲಾಗುತ್ತೆ. ಭಾರತದ ಶ್ವೇತ ಕ್ರಾಂತಿಯ ಪಿತಾಮಹ ಅಂತ ಹೇಳ್ಬಿಟ್ಟು ವರ್ಗೀಸ್ ಕುರಿಯನ್ ರವರಿಗೆ ಕರೆಯಲಾಗುತ್ತೆ. ಹಾಗೆ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಹೇಳ್ಬಿಟ್ಟು ನಾರ್ಮನ್ ಬೋರ್ಲಾಂಗ್ ರವರಿಗೆ ಕರೆಯಲಾಗುತ್ತೆ. ಭಾರತೀಯ ಸ್ಥಳೀಯ ಸರ್ಕಾರಗಳ ಪಿತಾಮಹ ಅಂತ ಹೇಳ್ಬಿಟ್ಟು ಲಾರ್ಡ್ ರಿಪ್ಪನ್ ಅವರನ್ನು ಕರೆಯಲಾಗುತ್ತೆ. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ M.S. ಸ್ವಾಮಿನಾಥನ್ ರವರು. ಭಾರತೀಯ ಸ್ಥಳೀಯ ಸರ್ಕಾರಗಳ ಪಿತಾಮಹ ಲಾರ್ಡ್ ರಿಪ್ಪನ್. ಇಷ್ಟು ಭಾರತದ ಪ್ರಮುಖ ಪಿತಾಮಹರುಗಳಾಗಿತ್ತು. ಧನ್ಯವಾದಗಳು.